ತಾಳ್ಮೆ ಒಂದು ಸ್ವಲ್ಪ ಸೇರೋದಿಲ್ಲ ನನಗೆ. ಯಬ್ಬಾ ಇವಳು ಓಡಿದ್ಲು ಅಂತ ಹೇಳಿದ್ರೆ ನನಗೆ ಆಗೋದಿಲ್ಲ ಅಂತ, ಇನ್ನೂ ಆಗೋದಿಲ್ಲ. ಆಗ ಒಂದು ನನ್ನ ದನಗಳನ್ನು ಬದಲಿಸ್ಲಿಕ್ಕೆ ಹೋಗಿ ಒಂದು ಸೈಜ್ ಚಿಕ್ಕದಾಯಿತು, ಹಾಗಾಯಿತು ಹೀಗೆ ಆಯಿತು ಅಂತ ಅದಕ್ಕೆ ಇವತ್ತು ಕಟ್ ಮಾಡ್ತೀನಿ. ನನ್ನ ಕೈ ಇಷ್ಟು ಸಿಕ್ಕಿತ್ತು ನೋಡಿ. ಇದರಲ್ಲಿ ಇದೊಂದು ಮಾತ್ರ ಒಳ್ಳೆಯದು, ಬೇರೆ ಎಲ್ಲ ಕಪ್ಪೆ. ನಾವು ಒಂದ್ಸಲ ಸಹ ಅಮ್ಮ ಬೈಯೋದು, ಈ ಅಮ್ಮನಿಗಿಂತ ಕಪ್ಪ ಹುಚ್ಚು, ಬೆಳಿಗ್ಗೆ 4 ಗಂಟೆಗೆ ಇದ್ಕೊಂಡು ಹೋಗ್ಬೇಕಮ್ಮ ಇನ್ನೊಂದು ಹೆಕ್ಲಿಕ್ಕೆ ಅಂತ. ಅಪ್ಪ ಈಗ ನನಗೆ ಹುಲ್ಲು ಹೊರಿಸಲಿಕ್ಕೆ ಬರ್ತಾ ಇದ್ದಾರೆ, ಅವರು ಹೋಗ್ತಾ ಇದ್ದಾರೆ ಮುಂದೆ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಇವತ್ತು ತುಂಬ ಲೇಟ್ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡುವಾಗ. ಎಂತಂತ ಹೇಳಿದರೆ, ನಾನು ಬೆಳಗ್ಗಿದ ಕೆಲಸ ಎಲ್ಲ ಮುಗಿಸಿ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡೆ. ದನಗಳನ್ನು ಕರ್ಕೊಂಡೋಗಿ ಹೊರಗೆ ಬಿಡುವಾಗ ಅಪ್ಪನಿಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕಿತ್ತು. ಹಾಗೆ ಅಪ್ಪ ಹೇಳಿದರು ನನ್ನನ್ನೊಮ್ಮೆ ಕೈಕಮ್ಮ ತನಕ ಬಿಡು ಅಂತ. ನಾನು ಸುಮಾರು ಸಮಯದ ನೆಕ್ಸ್ಟ್ ಸ್ಕೂಟಿ ತಗೊಂಡದ್ದು. ಸ್ಕೂಟಿಯಲ್ಲಿ ನನಗೆ ಈಗ ಅವಶ್ಯಕತೆಯೇ ಇಲ್ಲ ಹೋಗಲಿಕ್ಕೆ. ಏನಾದರೂ ತರಲಿಕ್ಕಿದ್ರೆ ಅಥವಾ ಎಂತಾದ್ರೂ ಇದ್ದರೆ, ಈಗ ಇವ್ರು ಒಟ್ಟಿಗೆ ಇರೋದ್ರಿಂದ ಇವ್ರ ಹತ್ರನೇ ತರಲಿಕ್ಕೆ ಹೇಳ್ತೇನೆ ನಾನು. ಇಲ್ಲ ಅಂತ ಹೇಳಿದರೆ ಇವ್ರು ಸಂಜೆ ಬರುವಾಗ ಎಲ್ಲ ತೆಕ್ಕೊಂಡು ಬರ್ತಾರೆ. ಹಾಗಾಗಿ ನನಗೆ ಹೋಗೋ ಅವಶ್ಯಕತೆ ಅಂತಿಲ್ಲ. ನಾನು ಹೋಗೋದೊಂದು ರೇಷನ್ ತರಲಿಕ್ಕೆ. ಆಗಲೇ ಎಲ್ಲ ಯಾವುದೆಲ್ಲ ಕೆಲಸ ನಾನು ಪೆಂಡಿಂಗ್ ಉಂಟು ಅದನ್ನು ಮುಗಿಸ್ಕೊಂಡು ಬರ್ತೇನೆ, ಮತ್ತೆ ಹೋಗೋದಿಲ್ಲ. ಹಾಗೆ ಅಪ್ಪ ನನ್ನ ಕರ್ಕೊಂಡೋಗಿ ಕಾಯ್ಕಂಬಕ್ಕೆ ಬಿಟ್ಟು ಮತ್ತೆ ಬರುವಾಗ ಇಷ್ಟು ಹೊತ್ತಾಯಿತು, 10 ಗಂಟೆ ಈಗ. ಇಲ್ಲಾಂತೇಳಿ ನಂದು ಬೇಗ ವ್ಲಾಗ್ ಸ್ಟಾರ್ಟ್ ಆಗ್ತದೆ. ಹಾಗೆ ಇನ್ನೂ ಕಂಟಿನ್ಯೂ ಮಾಡುವ. ನಿನ್ನೆ ನನಗೆ ಕೆಲಸ ಜಾಸ್ತಿ ಇದ್ದದ್ರಿಂದ ವ್ಲಾಗ್ಸ್ ಸರಿ ಮಾಡಿ ಎಂಡ್ ಮಾಡಲಿಕ್ಕೆ ಕೂಡ ಆಗಲಿಲ್ಲ. ಇತ್ತೀಚೆಗೆ ನನಗೆ ವ್ಲಾಗ್ ಎಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಗೊತ್ತುಂಟ, ನಾನು ಯಾವುದಾದ್ರೂ ಕೆಲಸ ಅಂದ್ರೀಗ ಅಂಗಳದಲ್ಲಿ ನಾನೀಗ ಗಾರ್ಡನಿಂಗ್ ಇದು ಕೆಲಸ ಮಾಡ್ತಿದ್ದೇನಲ್ಲ, ಅದು ಕ್ಲೀನ್ ಮಾಡ್ತಾ 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 ನನಗೆ ಕತ್ಲಾಗಿ ಬಿಡ್ತದೆ. ಆಗ ವ್ಲಾಗ್ ಮಾಡಲಿಕ್ಕೇ ಎಂಡ್ ಮಾಡಲಿಕ್ಕೇ ಮರ್ತು ಹೋಗಿರ್ತದೆ ಅಂತ. ಇವತ್ತಿಂದ ಪ್ರಾಪರ್ ಎಂಡ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ, ನೋಡುವ. ಏಪ್ರಿಲ್ 11ಕ್ಕೆ ಯಾವ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಏಪ್ರಿಲ್ 11ಕ್ಕೆ ಯಾವ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಈಗ ದನಗಳ ಹತ್ರ ಬಂದೆ. ಅವರನ್ನು ಬದಲಿಸಿ ಸ್ವಲ್ಪ ಬಜಾವ್ಕೊಂಡು ಹೋಗುವ ಅಂತ. ಮತ್ತು ನಿನ್ನೆ ಥರನೇ ಉಂಟು ವೆದರ್, ಒಮ್ಮೆ ಬಿಸಿಲು ಬರ್ತದೆ, ಒಮ್ಮೆ ಮೋಡ. ಹಾಗೆ ಇವಳು ಕೂತಿದ್ದಾಳೆ. ಇವಳು ನಾನು ಎಷ್ಟೊತ್ತಿಗೆ ಸಹ ಬರಲಿ ಯಾವಾಗ ಸಹ ಕೂತ್ಕೊಂಡೇ ಇರ್ತಾಳೆ ಅವಳು. ಅಷ್ಟು ಸಹ ಇಷ್ಟ ಕಾಣ್ತದೆ ಕೂತ್ಕೊಳ್ಳಿಕ್ಕೆ. ಗೌರಿಯಲ್ಲಿ ಎಣ್ಣೆ ಹಾಕಿದರೆ ಬಿಡೋದೇ ಇಲ್ಲ. ತೆಂಗಿನ ಎಣ್ಣೆ ಹಾಕಿದರೆ ಕೂದಲಿಗೆ ಎಳೆಯುವುದು, ಅದು ಭಾರಿ ಇಷ್ಟ ಅಲ್ಲ ಇವರಿಗೆ, ದನಗಳಿಗೆ. ಸ್ವಲ್ಪ ತಂದು ಹಾಕಿದೆ, ಸುಮಾರು ಇರಲಿಲ್ಲ ಅಲ್ಲಿ ನಾನು ಹೋದ ಪ್ಲೇಸಲ್ಲಿ. ಹಾಗೆ ಸೊಪ್ಪಿದ್ದದನ್ನೆಲ್ಲ ಹಾಕಿ ಇಟ್ಟಿದ್ದೇನೆ. ನೋಡಿ ಇವತ್ತೆಂತ ಸಗಣಿ ಮಾಡ್ತಾರೆ ಎಂತ ಅಂತ. ಬಜೆಗೆ ಹೋದೆ ಅಲ್ಲ, ನನಗೆ ಇಡೀ ಬಜೆ ಸ್ವಲ್ಪ ಮಾಡೋಷ್ಟರಲ್ಲಿ ಹೊಟ್ಟೆ ಎಲ್ಲ ಒಂಥರ ಇಚಿಂಗ್ ಶುರು ಆಯಿತು, ಅಲರ್ಜಿ ಥರ. ಅಲರ್ಜಿ ಏನಾಗಲಿಲ್ಲ, ಆದರೆ ಕಜ್ಜಿ ಕಜ್ಜಿ ಹಾಗೆ ಎಂತ ಬಿಡಲಿಲ್ಲ. ಬಟ್ ಇಡೀ ಹೊಟ್ಟೆ ಮತ್ತು ಕೈ ಕಾಲೆಲ್ಲ ತೋರಿಸ್ತಾ ಉಂಟು. ಕಾಲಿಲ್ಲ, ಕೈ, ಈ ಸೈಡ್ ಪೋರ್ಷನ್, ಮುಖ ಎಲ್ಲ ತೋರಿಸ್ತಾ ಉಂಟು. ಎಂಥದ್ದೋ ಗಿಡ ಏನೋ ಸವರಿ ಹೋಯ್ತಾ, ಇಲ್ಲಾಂದರೆ ಕೀಟ ಏನೋ ಸವರಿ ಹೋಯ್ತಾ ಅಂತ ಗೊತ್ತಿಲ್ಲ. ಹಾಗೆ ಸ್ವಲ್ಪ ಅರಶಿನ ನೀರು ಮಾಡಿ ಹಚ್ಚುವಂತ ಬಂದೆ. ಬಜಾವಾಯಿತು, ಆದರೆ ಇಲ್ಲೆಲ್ಲ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಎಂತ ಅಂತ ಗೊತ್ತಿಲ್ಲ, ನೋಡುವ. ನಮ್ಮ ಮನೆಯಲ್ಲಿ ಹಾಗಲಕಾಯಿದು ಮೆಣಸುಕಾಯಿ ನಾನು ಕಟ್ ಮಾಡೋದು ಅಪ್ಪನಿಗೆ ಕರೆಕ್ಟ್ ಆಗೋದಿಲ್ಲ ಅಂತೆ. ಅದಕ್ಕೆ ಇವತ್ತು ಅಪ್ಪನೇ ಕಟ್ ಮಾಡಿ ಕೊಡ್ತೇನೆ ಅಂತ ಹೇಳಿದರು. ಇನ್ನೂ 2 ಉಂಟು, ಎಲ್ಲ ಮಾಡಿದರೆ ಖಾಲಿ ಆಗೋದಿಲ್ಲ ಅಂಥೇಳಿ ಸ್ವಲ್ಪ ಮಾಡ್ತಿರೋದು. ಅವ್ರು ಮೊನ್ನೆಯಿಂದ ಹೇಳಿದ್ದು ಆ ಶೇಪಲ್ಲಿ ಕಟ್ ಮಾಡಬೇಕು, ಈ ಶೇಪಲ್ಲಿ ಕಟ್ ಮಾಡಬೇಕು, ಇದು ಸೈಜ್ ಚಿಕ್ಕದಾಯಿತು, ಹಾಗಾಯಿತು ಹೀಗೆ ಆಯಿತು ಅಂತ. ಅದಕ್ಕೆ ಇವತ್ತು ಅವರೇ ಕಟ್ ಮಾಡ್ತಾ ಇದ್ದಾರೆ ಅಪ್ಪ. ಇಷ್ಟಿಷ್ಟು ದೊಡ್ಡ ಪೀಸು ಬೇಯಬೇಕಾದ್ರೆ ಅಪ್ಪನಿಗೆ ತುಂಬ ಇಷ್ಟ ಹಾಗಲಕಾಯಿ ಅಂದರೆ. ನನಗೆ ಸ್ವಲ್ಪ, ತುಂಬ ಅಂತ ಏನಿಲ್ಲ, ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ ನನಗೆ ಬೆಂಡೆಕಾಯಿ ಅಷ್ಟು. ಇದು ಹಣ್ಣಾದಿದೆ, ಅದು ಸೀಡ್ ಕೂಡ ತೆಗೆದಿಟ್ಟಿದ್ದಾರೆ. ಹಾಗೆ ತಿತ್ತ ಗಾಡ್ ನಾಯ್ಸಗೊಳ್ಳಿ, ಇದರಲ್ಲಿ ಒಂದೇ ಬೀಜ ಇದ್ದದ್ದು. ಇಷ್ಟಿಷ್ಟು ದೊಡ್ಡ ಪೀಸು ನೋಡಿ, ಇದು ಎಂತ ಕೆಂಪುಡಿದ ಪೀಸು ಇಷ್ಟಿಷ್ಟು ದೊಡ್ಡದಿರ್ತದೆ, ಸಾಂಬಾರಲ್ಲಿ ಸಿಗೋದು.
ಬಜಾವ್ ತೆಕೊಂಡು ಬರುವಾಗ ಇವರನ್ನೊಮ್ಮೆ ಬದಲಿಸಿದೆ ಆಯಿತಾ. ಒಬ್ಬಳನ್ನು ಬದಲಿಸುವಾಗ ಇನ್ನೊಬ್ಬಳು ಅದು ಕಾಯಿ ತಿನ್ನಲಿಕ್ಕೆ ಓಡೋದೀಗ. ಎಷ್ಟು ಕಂಟ್ರೋಲ್ ಮಾಡಿದರೂ ಸಹ ಸಿಗೋದಿಲ್ಲ ಆಯಿತಾ. ನನಗೆ ಇಬ್ಬರನ್ನು ಸಹ ಹಿಡಿಲಿಕ್ಕಾಗೋದಿಲ್ಲ, ನನಗೆ ಅಷ್ಟು ಶಕ್ತಿ ಕೂಡ ಇಲ್ಲ ಆಯಿತಾ. ನಾನು ಆದರೂ ಕೂಡ ಹೇಗಾದರೂ ಮಾಡಿ ಒಂದು ಕಂಬಕ್ಕೆ ತಿರುಗಿಸಿದೆ. ಅದು ಹೋದ ಫೋರ್ಸಲ್ಲಿ ಹೀಗೆ ಬಂದು ಬಡೀತಾಯಿತ್ತು. ಅದು ಗಿಡ ತುಂಬ ಜೋರೇನು ಬಡಿಲಿಲ್ಲ, ಜೋರು ಬಡಿದರೆ ಗ್ಯಾರಂಟಿ ತಲೆ ಸುತ್ತಿ ಬೀಳ್ತಿದ್ದೆ. ಅಷ್ಟು ಫೋರ್ಸಲ್ಲಿ ಸಿಗಲಿಲ್ಲ. ಸೀದಾ ಬಿಟ್ಟು ಹೋದೆ, ನಾನು ಏನು ಬೇಕಾದ್ರೂ ಮಾಡಿಕೊಡ್ಲಿ ಅಂತ. ಬದಲಿಸಲಿಕ್ಕೆ ಆಗಲಿಲ್ಲ, ಯಾಕಂದರೆ ಒಬ್ಬಳದ್ದು ಅಗ್ರೆಷನ್ ನೋಡಿ ಇನ್ನೊಬ್ಬಳು ಕೂಡ ಸ್ಟಾರ್ಟ್ ಮಾಡ್ತಾಳೆ ಅದೇ ಥರ ಬಿಹೇವ್ ಮಾಡಲಿಕ್ಕೆ. ಅದಕ್ಕೆ ಇಬ್ಬರನ್ನು ಸಹ ಇದ್ದಲ್ಲೇ ಬಿಟ್ಟು ಸೀದಾ ಹೋಗಿ ಈಗ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿ ಈಗ ಬಂದೆ. ಈಗ ಇಬ್ಬರು ಕೂಡ ಪೇಷನ್ಸಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೆ. ಹಾಗೆ ನೋಡುವ. ಮತ್ತು ನನಗೆ ಅವರೊಟ್ಟಿಗೆ ಓಡಲಿಕ್ಕೆ ಆಗೋದಿಲ್ಲ. ಈ 5-6 ದನಗಳೆಲ್ಲ ಮುಂಚೆ ಹೇಗೆ ಕಂಟ್ರೋಲ್ ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ಲಪ್ಪ. ಈಗಂತೂ ಇವರು ಇಬ್ಬರನ್ನೂ ಆಗೋದಿಲ್ಲ ನನಗೆ. ಹೇಗೋ ಅಡ್ಜಸ್ಟ್ ಮಾಡಿ ಕಟ್ಟೋದು. ನೋಡಲಿಕ್ಕೆ ಕ್ಯೂಟ್ ಅಂತ ಅನಿಸೋದು. ಹೇಳೋರೆಲ್ಲ ಹೇಳ್ತಾರೆ ನಿಮಗೆ ಚಂದ ದನ ಉಂಟು, ಕ್ಯೂಟ್ ಉಂಟು, ಹಾಗೆ ಉಂಟು, ಹೀಗೆ ಉಂಟು ಅಂತ. ಇವರು ಓಡಲಿಕ್ಕೆ ಶುರು ಮಾಡಿದರೆ ಇವರ ಎಗ್ರೆಷನ್ ಸ್ಟಾರ್ಟ್ ಆದರೆ ಹೇಳೋದು ಬೇಡ, ಕಷ್ಟ. ಹಾಗೆ ಅವರಿಗೆ ಈಗ ಇತ್ತೀಚೆಗೆ ಏನು ಮಾಡ್ತಿದ್ದೇನೆ ಗೊತ್ತುಂಟ, ನಾನು ಅವರಿಗೆ ಎಲ್ಲಿ ಇಷ್ಟ ಉಂಟು ಅಲ್ಲಿ ಹೋಗಿ ಕಟ್ಟೋದು ಬರೋದು. ಮುಂಚೆಲ್ಲ ನಂಗೆ ಅನಿಸೋದು ಪಾಪ ದನಗಳದ್ದು ಹೊಟ್ಟೆ ದೊಡ್ಡದು, ಅವ್ರದ್ದು 4 ಪಾರ್ಟಿ ಇರ್ತದಂತೆ ದನದ ಹೊಟ್ಟೆಯಲ್ಲಿ, ಅವರಿಗೆ ಸಾಕಾಗೋದಿಲ್ಲಂತೆ ತಿಂದದ್ದೆಲ್ಲ ಅಂತ ಮುಂಚೆ ಅಪ್ಪ ಹೇಳೋದೆಲ್ಲ ಕೇಳಿ ನಾನು ಎಳ್ಕೊಂಡಾದರೂ ಹೋಗಿ ತುಂಬ ಸೊಪ್ಪು ಹುಲ್ಲಿರುವಲ್ಲೆಲ್ಲ ಕಟ್ಟಲಿಕ್ಕೆ ಟ್ರೈ ಮಾಡೋದಾಯ್ತು. ಅಂದರೆ ಅವ್ರದ್ದು ಹೊಟ್ಟೆ ತುಂಬಲಿ, ನಾವಾದರೂ ಹೇಳಿ ತಿನ್ನಲಿಕ್ಕಾಗ್ತದೆ, ಅವರಿಗೆ ಆದರೆ ಮಾತಾಡಲಿಕ್ಕಾಗೋದಿಲ್ಲ ಅಂತೆಲ್ಲ ಹೇಳಿ ತುಂಬ ಇಮೋಷ್ನಲ್ಲಲ್ಲೆಲ್ಲ ಹೋಗಿ ಕಟ್ಟೋದು ನಾನು ಕರ್ಕೊಂಡೋಗೆಲ್ಲ. ಈಗ ಆಗೋದಿಲ್ಲ ನನಗೆ ಹಾಗೆ. ನಂದು ಒಬ್ಳದೇ ಪ್ರಾಬ್ಲಮಾ, ನಿಮ್ದು ಯಾವುದಾದ್ರು ಈ ಥರದ್ದು ಪ್ರಾಬ್ಲಮ್ ಉಂಟಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ನೋಡಿ, ಇದು ಕಾಯಿ ತಿನ್ನಲಿಕ್ಕೇ ಬರೋದು. ಇದು ಕಾಯಿ ಒಂದು ಸೀಸನ್ ಒಮ್ಮೆ ಮುಗಿದ್ರೆ ಸಾಕು ಅಂತಾಗಿದೆ. ನನಗೆ ಇಷ್ಟವೇ ಇಲ್ಲ. ನಂದು ಕೋಪ ಇಷ್ಟು ಬರ್ತದೆ ಗೊತ್ತುಂಟ ಈ ಕಾಯಿ ತಿನ್ನಲಿಕ್ಕೆ ಶುರು ಮಾಡುವಾಗ, ಇವರನ್ನು ನೋಡುವಾಗ. ಆಗದಿಂದ ಹೇಗೋ ಕಂಟ್ರೋಲ್ ಮಾಡಿ ಈಗ 12 ಗಂಟೆ ತನಕ ಹೇಗೋ ಸೊಪ್ಪು ಮೇಯುವಾಗೆ ಮಾಡಿದೆ. ಈಗ ಇಲ್ಲಿ ಇದನ್ನು ತಿನ್ನಲಿಕ್ಕೆ ಬಂದರು. ಇನ್ನು ಅವಳ ಅಮ್ಮ ಎಂತ ಮಾಡ್ತಾಳೆ ನೋಡಬೇಕು ನನಗೆ ಅಂತ. ಅವಳು ಸಹ ಹಾಗೆ ಮಾಡಿದರೆ ಅಲ್ಲೇ ಕಟ್ಟಿ ಹಾಕಿ ನಾನು ಸೀದಾ ಮನೆಗೆ ಹೋಗೋದು. ನಂಗೆ ಆಗೋದಿಲ್ಲ ಓಡಲಿಕ್ಕೆ. ಇವಳು ಸಹ ನೋಡಿ ಕಾಯಿ ತಿನ್ನಲಿಕ್ಕೆ ಓಡಿ ಬರೋದು. ನಂದು ಪೇಷನ್ಸೇ ಇರೋದಿಲ್ಲ ನನಗೆ ಗೊತ್ತುಂಟ. ಇಬ್ಬರನ್ನ ಕಂಟ್ರೋಲ್ ಮಾಡುವಷ್ಟರಲ್ಲಿ ಇದ್ದ ಪೇಷನ್ಸ್ ಎಲ್ಲ ಹಾರಿ ಹೋಗಿರ್ತದೆ ನಂದು. ಮತ್ತು ಎಲ್ಲರೂ ಹೇಳ್ತಾರೆ ತಾಳ್ಮೆ, ನಿಮಗೆ ತಾಳ್ಮೆ ಅಲ್ಲ ಅಂತ. ತಾಳ್ಮೆ ಒಂದು ಸ್ವಲ್ಪ ಸೇರೋದಿಲ್ಲ ನನಗೆ. ಯಬ್ಬಾ ಇವಳು ಓಡಿದ್ಲು ಅಂತ ಹೇಳಿದ್ರೆ. ಲಾಸ್ಟ್ ಕ್ಲಿಪ್ ನೋಡಿದ್ರಲ್ಲ ಹೇಗೆ ಓಡಿ ಬಂದ್ಲು ಅಂತ ಹೇಳಿದರೆ, ನಾನು ಹೀಗೆ ವ್ಲಾಗ್ ಮಾಡ್ತಾಯಿದ್ದೆ. ಫೋನನ್ನು ಸಹ ದೂಡಿಕೊಂಡು ಹೇಗೋ ಹೊಡ್ಕೊಂಡು ಬಂದು ಈಗ ಮನೆ ಹತ್ರ ಗೇರು ಬೀಜದ ಕೆಳಗಡೆ ಬಂದು ನಿಂತಳು ತಿನ್ನಲಿಕ್ಕೆ ಅಂತ ಹೇಳಿ. ಹಾಗೆ ಮಗಳು ಒಂದು ಅಲ್ಲಿ ಕಡೆ ಇದ್ದಾಳೆ, ಅವಳನ್ನು ಸ್ವಲ್ಪ ನೇರಳೆಯಲ್ಲಿ ಕಟ್ಟಿದ್ದೇನೆ, ಕಾಯಿ ತಿಂತಿದ್ದಾಳೆ. ಇವಳು ಇಲ್ಲಿಗೆ ಬಂದು ಸ್ವಲ್ಪ ಹುಲ್ಲುಂಟು ಹಾಗಂತೇಳಿ ತುಂಬ ಹೊಟ್ಟೆ ತುಂಬ ಅಷ್ಟಿಲ್ಲ, ನನಗೆ ಆಗೋದಿಲ್ಲ ಅಂತ. ಇನ್ನೂ ಆಗೋದಿಲ್ಲ. ಆಗ ನನ್ನ ದನಗಳನ್ನು ಬದಲಿಸಲಿಕ್ಕೆ ಹೋಗಿ ಒಂದು 20 ನಿಮಿಷ ಜಾಸ್ತಿ ಆಯಿತು. ಇನ್ನೂ ಸಹ ಅವರು ಕೇಳೋದಿಲ್ಲ. ಇರಲಿ, ಅವರ ಇಷ್ಟಕ್ಕೆ ಎಲ್ಲಿಯಾದರೂ ಇರಲಿ, ನನಗೆ ಸಾಕಾಯಿತು. ಏನದು ಊಟಾಗಿ ರೆಸ್ಟಾಗಿ ಈಗ 3 ಗಂಟೆಯಲ್ಲಿ ಚಹಾ ಕುಡಿತಾ ಇದ್ದೇವೆ. ಅಪ್ಪ ಬರಬೇಕಷ್ಟೇ, ಕತ್ತಿ ಮಸಿಸಿದ್ದಾರೆ ಹುಲ್ಲಿಗೆ ಹೋಗಲಿಕ್ಕೆ. ಇದು ನೋಡಿ ನಮ್ಮ ಶಂಭು ಇದ್ದಾನೆ, ವೆಯ್ಟ್ ಮಾಡ್ತಾ ತಿಂಡಿಗೆ. ದೊಡ್ಡ ಸ್ವರ ಇವನದು. ಅವನು ಕಾಡಿಗೆಲ್ಲ ಹೋಗಿ ಬರ್ತಾನಲ್ಲ ನೋಡಿ, ಅವನ ಕಿವಿಯಲ್ಲೆಲ್ಲ ಗಾಯ ಮತ್ತು ಅದು ಕಚ್ಚಿಸ್ಕೊಂಡು ಬಂದಿದ್ದಾನೆ ನೋಡಿ. ಇದೆಲ್ಲ ಪೆಟ್ಟು ನೋಡಿ ಇವನದು. ತೋರ್ಸು ಗೊಳಿ, ಕಣ್ಣ ಹತ್ರ ಮೇಲೆಲ್ಲ ಉಂಟಲ್ಲ ಅದು ಕಚ್ಚಿಕೊಂಡು ಬಂದದ್ದು, ಉಣುಂಗೋದು ಹೇಳ್ತಾರಲ್ಲ ಅದು. ಅವಳಿಲ್ಲಿ ರೆಸ್ಟ್ ಮಾಡ್ತಿದ್ದಾಳೆ. ಟಪ್ಪಿ ತಿನ್ನಲಿಕ್ಕೆ ಅಂತ ಇಲ್ಲ, ತಿಂತಾಳೆ ಇವಳು ರಸ್ಕೊಂದೊಂದು ಅಷ್ಟೇ. ಅದಕ್ಕೆ ಬಂದು ಕಾಯೋದು ಈಗ ಅಪ್ಪ ಬರಲಿ ಅಂತ. ಟಿಂಕಿಲ್ಲಿದ್ದಾನಲ್ಲ, ಕೂರ ಆಚೆ ಇದ್ದಾನೆ. ಅದು ಅಪ್ಪ ಬಂದ ಮೇಲೆ ಅವ ಮೇಲೆ ಬರೋದು ಈಚೆ ನೋಡಿ. ಬಂದ್ರಪ್ಪ, ಅದಕ್ಕೆ ಎದ್ದು ನಿಂತೀಗ ರೆಸ್ಪೆಕ್ಟ್ ಒಂದು. ಅಲ್ಲಾಗಿದ್ದೆ ಅಲ್ಲ, ಅಪ್ಪ ಹೋಗಿ ದನಗಳನ್ನು ಇಬ್ಬರನ್ನು ಸಹ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಬೈಹುಲೆಲ್ಲ ಹಾಕಿ ಅಪ್ಪ ದನಗಳು ಕರೀತದೆ ಅಂತ ಹೋಗಿ ಹೋದಂತೆ. ನೋಡಿದರೆ ನಮ್ಮ ದನ ಅಲ್ಲ ಕರೆಯೋದು. ಮತ್ತು ಕರ್ಕೊಂಡು ಬಂದರು ಇಬ್ಬರನ್ನು ಸಹ. ನೀರೆಲ್ಲ ಕುಡಿಸಿ ಬೈಹುಲ್ಲೆಲ್ಲ ಹಾಕಿದ್ದಾರೆ. ಸಂಜೆದು ಹುಲ್ಲಾಯಿತು. ಹುಲ್ಲೊಂದು ಕಟ್ಟಿಟ್ಟು ಅಡಿಕೆಲ್ಲ ಸುಮಾರು ಸಿಕ್ಕಿತ್ತು. ಹಾಗೆ ಅದೊಂದು ಪೋರ್ಷನ್ ಕಂಪ್ಲೀಟ್ ಆಯಿತು. ಅದು ನಾನು ನಿಮಗೆ ಹೇಳಿದ್ದೇನಲ್ಲ, ಮೂಡ ಬಿಡಿಸ್ತಾ ಹೋಗೋದು, ಕ್ಲೀನ್ ಮಾಡ್ತಾ ಗೊಬ್ಬರ ಇಡ್ಲಿಕ್ಕೆ ಉಂಟು ಅಂತೇಳಿ. ಹಾಗೆ ಈಗ ಒಂದು ಪೋರ್ಷನ್ ಆಯಿತು, ಅದನ್ನು ಕಟ್ಟಿಟ್ಟು ಈಗ ಅಪ್ಪ ಹೇಳಿದರು ಇವತ್ತು ಕರೆಂಟ್ ಇರಲಿಲ್ಲ. ಹಾಗೆ ಈಗ ಕರೆಂಟ್ ಬಂತು, ಪಂಪ್ ಸ್ಟಾರ್ಟ್ ಮಾಡಿ ಬಾ ಅಂತ. ಪಂಪು ಕೂಡ ಈಸಿಯಲ್ಲಿ ಸ್ಟಾರ್ಟ್ ಆಗೋದಿಲ್ಲ. ಈಗ ಅದಕ್ಕೆ ಒಂದು ಅರ್ಧ ಕೊಡಪನ್ನು ನೀರು ಹೊಯ್ಬೇಕು, ಆಮೇಲೆ ಅದು ಸ್ಟಾರ್ಟ್ ಆಗೋದು. ಅದು ನಾನು ಅವತ್ತೊಮ್ಮೆ ಹೇಳಿದೆ ನೋಡಿ, ನಾನು ಟೆಕ್ನಿಕ್ ಮಾಡಿ ಸ್ಟಾರ್ಟ್ ಆಯಿತು ಅಂತ. ಅದು ಮುಂಚೆಯಿಂದಲೇ ಅಪ್ಪ ಮಾಡ್ತಿದ್ರು.
ಹಾಗೆ ಈಗ ಅದೆಂತಂದು ಗೊತ್ತಿಲ್ಲ, ಬಟ್ ಈಗ ಹಾಗೆ ಮಾಡಲೇಬೇಕು, ಅದಿಲ್ಲದ್ರೆ ನೀರು ಹಾರೋದಿಲ್ಲ. ಅದಕ್ಕೋಸ್ಕರ ಈಗ ಸ್ಟಾರ್ಟ್ ಮಾಡಿದರೆ ಈಗ ಸಂಜೆ 5 ಆಗ್ತಾ ಬಂತು ಗಂಟೆ. ಒಂದು 7 ಗಂಟೆಗೆ ಹೋಗಿ ಬಂದ್ ಮಾಡ್ಬೋದು ಅಂತ, ಪಂಪ್ ನಿಲ್ಲಿಸ್ಬೋದು ಅಂತ ಅಪ್ಪ ಹೇಳಿದರು. ಅದಕ್ಕೆ ಈಗ ಪಂಪ್ ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತಿದ್ದೇನೆ, ಬನ್ನಿ. ಪಂಪ್ ಸ್ಟಾರ್ಟ್ ಆಯಿತು. 2 ಸಲ ನೀರು ಹಾಕಬೇಕಾಯಿತು ನಾನು, ಒಂದು ಪಂಪ್ ಸ್ಟಾರ್ಟ್ ಆಗಲಿಕ್ಕೆ. ನೀರು ಹಾರ್ತಾ ಉಂಟು. ನಾವೊಮ್ಮೆ ಮಾವಿನ ಮರದ ಬುಡಕ್ಕೆ ಹೋಗಿ ಬರುವ, ಸಿಗ್ತದಾ ಅಂತ ನೋಡುವ. ನೀರು ಹಾರ್ತಾ ಉಂಟು. ಇನ್ನು 7 ಗಂಟೆಗೆ ನಾನು ಮತ್ತೆ ಗಣಿ ಬರಬೇಕಷ್ಟೇ ಪಂಪ್ ನಿಲ್ಲಿಸಲಿಕ್ಕೆ. ನನ್ನ ಕೈ ಇಷ್ಟು ಸಿಕ್ಕಿತ್ತು ನೋಡಿ. ಇದರಲ್ಲಿ ಇದೊಂದು ಮಾತ್ರ ಒಳ್ಳೆಯದು, ಬೇರೆ ಎಲ್ಲ ಕಪ್ಪದ್ದು ನೋಡಿ. ಇಲ್ಲಿ ಕಪ್ಪು, ಇದು ಕೂಡ ಕಪ್ಪು. ಯಾಕೆ ತಗೊಂಡಿದ್ದೇನೆ ಅಂದರೆ ಅದನ್ನು ಕೆರೆಸಿ ತೆಗೆದು ಹಾಕಲಿಕ್ಕೆ ಒಗ್ಗರಣೆ ಮಾಡ್ಬೋದು ಹಾಗೆ. ಮತ್ತು ಒಳ್ಳೆಯದು 1-2 ಸಿಕ್ಕಿದರೆ ಮಾತ್ರ ಉಪ್ಪಲ್ಲಿ ಹಾಕ್ಲಿಕ್ಕೆ ಆಗೋದು. ಉಪ್ಪಲ್ಲಿ ಹಾಕಲಿಕ್ಕೆ ಈ ಥರದ್ದು ಗಾಯದ್ದು ಮತ್ತು ಹಾಳದ್ದು ಕಪ್ಪದ್ದೆಲ್ಲ ಆಗೋದಿಲ್ಲ. ಹಾಗಾಗಿ ಚೂಸ್ ಮಾಡಿ ಹಾಕಬೇಕು, ಇಲ್ಲಾಂದರೆ ಉಪ್ಪಲ್ಲಿ ಹಾಕಿ ಬೇರೆ ಮಾವು ಸಹ ಹಾಳಾಗ್ತದಲ್ಲ. ಅದಕ್ಕೋಸ್ಕರ ಇಷ್ಟೇ. ಸುಮಾರು ಮಾವಿನ ಹಣ್ಣು ಸಿಗಲಿಲ್ಲ, ಇಷ್ಟೇ. ಎಂತ ಅಂದರೆ ಈ ಮಾವಿನ ಮರ ಉಂಟಲ್ಲ, ಒಂದು ಟೈಮಲ್ಲಿ ಎಷ್ಟು ಬ್ಯುಸಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಮಾವಿನ ಹಣ್ಣು ಸಿಕ್ತಿರಲಿಲ್ಲ. ಎಷ್ಟು ಅಂದರೆ ಎಷ್ಟೊತ್ತಿಗೆ ಹೋದರೂ ಸಹ, ಅಂದರೆ ಬೆಳಿಗ್ಗೆ ಬೇಗ ಹೋದರೂ ಮಾವಿನ ಹಣ್ಣು ಸಿಗೋದಿಲ್ಲ, ಮಧ್ಯಾಹ್ನ ಹೋದರೂ ಸಿಗೋದಿಲ್ಲ. ಹಾಗೆ ಅಷ್ಟು ಬ್ಯುಸಿ ಇರ್ತಿದ್ದ ಮಾವಿನ ಮರ ಅದು. ಇವಾಗ ನಾನೊಬ್ಬಳೇ ಇದ್ದೇನೆ ಹೆಕ್ಲಿಕ್ಕೆ. ಯಾರು ಬರ್ಬೋದು ಮೋಸ್ಟ್ಲಿ, ನಂಗೆ ಗೊತ್ತಿಲ್ಲ. ನನಗೆ ಮಾತ್ರ ಸಿಗ್ತದೆ ಡೈಲಿ 1-2 ಆದರೂ 4 ಆದರೂ ಸಿಗ್ತದೆ ಹಾಗೆ. ತಂಪಾಗ್ತಾ ಇರ್ಬೋದು ಈಗ ಗಿಡಗಳಿಗೆಲ್ಲ. ನಾನೀಗ ನೀರು ದಾಟಿ ಹೋಗಬೇಕಲ್ಲ ಮನೆಗೆ, ಸೆಕೆಗೆ ಸ್ವಲ್ಪ ಒದ್ದಾದರೂ ತೊಂದರೆ ಇಲ್ಲ. ನಾವು ಮುಂಚೆ ಉಂಟಲ್ಲ ಚಿಕ್ಕ ಇರುವಾಗ ಸ್ಪ್ರಿಂಕ್ಲರ್ ಹಾರುವಾಗ ಆದರೆ ದೂರ ನಿಲ್ಲುವುದು, ಒದ್ದೆಯಾಗಿ ಮತ್ತೆ ಮನೆಗೆ ಹೋಗೋದು. ನೀವು ಯಾರಾದರೂ ಮಾಡ್ತಿದ್ರಾ ಅಂತ ಹೇಳಿ. ಹಾಗೆ ಈಗೊಂದು ಮಾವಿನ ಮರಕ್ಕೆ ಹೋಗಿ ಮಾವಿನ ಹಣ್ಣು ಹೆಕ್ಕಿಕೊಂಡು ಬಂದೆಲ್ಲ. ಮುಂಚೆ ನಮ್ಮ ತೋಟದ ಬದಿಯಿಂದ ಹೋಗ್ಲಿಕ್ಕೆ ಆಗ್ತಾಯಿತ್ತು ಸುಲಭ, ಇವಾಗಲೂ ಕೂಡ ಹೋಗ್ಲಿಕ್ಕೆ ಆಗ್ತದೆ. ಆದರೆ ಇವಾಗ ನಮಗೆ ಫಾರೆಸ್ಟ್ ಅವರು ಒಂದು ಟ್ರಂಚ್ ತೆಗ್ದಿದ್ದಾರೆ, ಹಾಗಾಗಿ ತೋಟ ಒಂದು ದಾಟಿ ಹೋಗ್ಲಿಕ್ಕೆ ಆಗೋದಿಲ್ಲ, ಇನ್ನೊಂದು ಸೈಡಿಂದ ಹೋಗಬೇಕು. ಹಾಗಂತೇಳಿ ತುಂಬ ದೂರ ಇಲ್ಲ. ಮುಂಚೆ ನನ್ನ ಅಮ್ಮ ನಾನು ಚಿಕ್ಕ ಇರುವಾಗ ಅವರು 4 ಗಂಟೆಗೆ ಎದ್ದು ಹೋಗ್ತಿದ್ರು ಅಂತ. ಅದೇ ಹೇಗೆ 4 ಗಂಟೆಗೆ ಅವರಿಗೆ ಎಚ್ಚರ ಆಗ್ತಿತ್ತು ಅಂತ ನನಗೆ ಗೊತ್ತಿಲ್ಲ. ಈ ಮಾವಿನ ಹಣ್ಣು ಹೆಕ್ಕಲಿಕ್ಕೆ ಬೆಳಿಗ್ಗೆ ಬೇಗ ಹೋಗೋದು. ನಾನು ಸಹ ಒಮ್ಮೊಮ್ಮೆ ನನ್ನನ್ನು ಕೂಡ ಕರ್ಕೊಂಡು ಹೋಗೋದು. ನಾನು ನನ್ನ ಬೆಡ್ಶೀಟನ್ನೆಲ್ಲ ತಲೆಗೆಲ್ಲ ಸುತ್ತಾಕೊಂಡು ಅಮ್ಮನೊಟ್ಟಿಗೆ ಇದ್ದ ದೇವರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಭಜನೆ ಹೇಳ್ಕೊಂಡು ಹೋಗ್ತಿದ್ದದ್ದು ಆಯಿತಾ. ಈಗ ನೆನೆಸುವಾಗ ಸಹ ನನಗೆ ಒಂಥರ ಅಂದರೆ ಅಮ್ಮ ಅಷ್ಟು ಧೈರ್ಯ ಮಾಡಿ ಹೇಗೆ ಹೋಗ್ತಿದ್ರು ಅಂತ ಈಗಲೂ ಸಹ ಆಶ್ಚರ್ಯ ಆಗ್ತದೆ. ನಾವು ಒಂದ್ಸಲ ಸಹ ಒಮ್ಮೊಮ್ಮೆ ಬೈಯೋದು, ಈ ಅಮ್ಮನಿಗೆ ಎಂತಕ್ಕಪ್ಪ ಹುಚ್ಚು, ಬೆಳಿಗ್ಗೆ 4 ಗಂಟೆಗೆ ಎದ್ಕೊಂಡು ಹೋಗ್ಬೇಕಾ ಮಾವಿನ ಹಣ್ಣು ಹೆಕ್ಕಲಿಕ್ಕೆ ಅಂತ. 4 ಗಂಟೆಗೆ ಎದ್ದು ಹೋಗಲಿಲ್ಲ ಅಂದರೆ ಮತ್ತೆ ಮಾವಿನ ಹಣ್ಣು ಸಿಗೋದಿಲ್ಲ. ಅದಕ್ಕೋಸ್ಕರ ಅವ್ರು ಅಷ್ಟು ಬೇಗ ಹೋಗಿ ಮಾವಿನ ಹಣ್ಣು ಹೆಕ್ತಾಯಿದ್ರು ಹಾಗೆ. ಅಪ್ಪ ಈಗ ನನಗೆ ಹುಲ್ಲು ಹೊರಿಸಲಿಕ್ಕೆ ಬರ್ತಾ ಇದ್ದಾರೆ. ಅವರು ಹೋಗ್ತಾ ಇದ್ದಾರೆ ಮುಂದೆ. ನಾನು ಹುಲ್ಲು ಕಟ್ಟಿಟ್ಟಿದ್ದೇನಲ್ಲ, ಹಾಗೆ ಇದೆಲ್ಲ ನೋಡಿ ನಾನು ಕ್ಲೀನ್ ಮಾಡಿದ್ದು. ಹೀಗೆ ಬುಡ ಬಿಡಿಸೋದು. ಹಾಗೆ ಇದೊಂದು ಪೋರ್ಷನ್ ಕಂಪ್ಲೀಟ್ ಆಗ್ತಾ ಬಂತು. ಇದೊಂದು ಸೈಡ್ ಪೋರ್ಷನ್ ಉಂಟು. ನಮ್ಮಲ್ಲಿ ಮುಂಚೆ ಹೇಗೆ ಗೊತ್ತುಂಟಾ, ಅಂದರೆ ಸಾಲಲ್ಲಿ ನೆಟ್ಟದಲ್ಲ, ಇದೊಂದು ಸ್ವಲ್ಪ ಸಾಲಲ್ಲಿ ಉಂಟು, ಕೆಲವು ಮಿಡ್ಲಲ್ಲಿ ಉಂಟು. ಅದನ್ನು ಹಾಗೇ ಬಿಟ್ಟದ್ದು, ಸಾಲಲ್ಲಿ ನೆಟ್ಟದ್ದು ಹೋದನ್ನು ಅಪ್ಪ ಅಲ್ಲಲ್ಲಿ ಗುಂಡಿ ತೆಗೆದು ಒಂದೊಂದು ಗಿಡ ನೆಟ್ಟು ಅದು ನಮ್ಮದು ತೋಟ. ಹಾಗೆ ಹಳ್ಳಿ ಉಂಟು.